ವೀಕೆಂಡ್ ಅಲ್ಲ, ತಗೋರಿ ನಾನೇ ಪೆಗ್ ಮಾಡಿಕೊಡಿಸ್ತೀನಿ. ಸರಿ, ಆಮ್ಲೆಟ್ ಹಾಕೊಂಡು ಬರ್ತೀನಿ. ಹೇ, ಸ್ವಲ್ಪ ಖಾರ ಜಾಸ್ತಿ. ನಿನ್ನಂತ ಹೆಂಡತಿನ ಪಡೆದ ನಾನೇ ಧನ್ಯ. ಈ ಜನ್ಮಕ್ಕಲ್ಲ, 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿಯಾಗಿ ಸಿಗು. ಲವ್ ಯು, ಲವ್ ಯು ಚೀನಾ, ಲವ್ ಯು, ಲವ್ ಯು, ಲವ್ ಯು ಚೀನಾ. ನಿನ್ನಂತ ಏನ್ ನನಗೆ ಬಿಟ್ಟು ಯಾವುದು ಸಿಗಬಾರ್ದು. ನಾನೇ ಪುಣ್ಯವಂತ. 10 ಗಂಟೆ ಆದ್ರೂ ಹೆಣ ಬಿದ್ದಂಗ್ ಬಿದ್ದಿ, ಮತ್ ಅದ್ರಾಗೂ ಹಗಲ್ಗನಸ್ಕ ಅನ್ಕೊಂತ ಹಡ್ಕೊಂಡೆ. ನರಕದಾಗಿದ್ದಾವ ಅದ ಹೆಂಗ್ ಸ್ವರ್ಗಕ್ಕೆ ಹೋದೆ ಅಂತಂದ್ರೆ ಏನ ಏನಿಲ್ಲ. ಇಷ್ಟೊತ್ ಮಲ್ಕೊಂಡ್ರ ಮನಿ ಕೆಲ್ಸ ಯಾರ್ ಮಾಡೋರ? ನೀನು? ನಾನ ನಾನ್ ಮುಚ್ಕೊಂಡ್ ಎದ್ ನಡಿ. ಹೋಯ್, 2,000 ರೂಪಾಯಿ ಕೊಡು. ಡ್ರೆಸ್ ಆರ್ಡರ್ ಹಾಕಿದ್ದೆ, ಬಂದನವ. 2,000 ರೂಪಾಯಿ? ಏನ್ 20 ರೂಪಾಯಿ ಕೇಳ್ದಂಗ್ ಮಾಡಕತ್ತಿ? ಏನ್ ನಿಮ್ಮ ಅಪ್ಪೇನ್ ಮನಿ ಪ್ಲಾಂಟ್ ಹಚ್ಚನ ನಿಲ್ಲ? ನಡೆ ರೊಕ್ಕಿಲ್ಲ ನನ್ ಕಡೆ. ಅಯ್ಯ, ನಾನ್ ಹಿಂಗ ಹಂಗ ಕೇಳಂತಿಲ್ಲ. ಸಾಲ ಕೊಡು, ನಿನ್ ಪಗಾರ ಆದ್ಮೇಲೆ ವಾಪಸ್ ತೀರಿಸ್ತೇನಂತ. ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ. ಅಣ್ಣ, 4 ದಿನ ಆಯ್ತಣ್ಣ ಊಟ ಮಾಡಿ. ತಿನ್ನಕ್ಕೇನಾದ್ರು ಇದ್ರೆ ಹಾಕಣ. ಅಲ್ಲೋ, ಅದೇಂಗ್ ಎಲ್ಲಾ ಮನಿ ಬಿಟ್ಟು ಸೀದಾ ನಮ್ಮ ಮನಿ ಗೇಟ್ ಮುಂದೆ ಬಂದ್ ನಿಂತಿ? ನಿಮ್ ಮನ್ಯಾಗ ಮಾಡಿರೋ ಅಂಡ ಕರಿಸ್ಮೇಲೆ ಇಲ್ಲಿ ತನ ಕರ್ಕೊಂಬಂತಾನ. ನಿನ್ನಂಗ್ ಚಸ್ಮಾ ಹಾಕೊಂಡ್ ನಾಟಕ ಮಾಡೋರ್ ಮಂದಿ ನೋಡಿ. ಈ 2 ಸೀರೆ ಒಳಗೆ ಯಾವ ಚಂದ ಕಾಣುತ್ತಾಳ? ಅಮ್ಮ ಅಪ್ಸರೆ, ಐಶ್ವರ್ಯ ರೈ, ರಚಿತಾರಾಮ್ ಇದ್ದಂಗಿದೆಯಲ್ಲಮ್ಮ. ತಿನ್ನಕ್ಕೇನಾದ್ರು ಇದ್ರೆ ಹಾಕಮ್ಮ. ನಾನಾ ಕರೆನ ಕುಟ್ಟದಿಯಲ್ಲ. ಈ ಪ್ರಪಂಚ ನಡೀತಿರೋ ಲವ್ ಡೌಗಳ ಬಗ್ಗೆ ಕರೆಕ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊ. 16 20 ವರ್ಷದ ಹುಡುಗಿ ಬರೀ ಡೈಲಾಗ್ ಹೊಡೆ ಸಾಕು ಬಿದ್ದೋಗ್ತಾಳೆ. 20 25 ವರ್ಷದ ಹುಡುಗಿ ಸೌಂಡ್ ಕಡಿಮೆ ಇಟ್ಕೊಂಡ್ ಕೇಳಕ್ ಏನಿಂಗ್ ರೋಗ? ಯಾಕ ನೀ ಅಡಿಗೆ ಮನೆ ಕುಕ್ಕರ್ ಸೌಂಡ್ ಮಾಡ್ಬೋದು, ನಾನು ಟಿವಿ ಸೌಂಡ್ ಇಡಬಾರ್ದನ? ಕುಕ್ಕರ್ ಸೌಂಡ್ ಮಾಡ್ಲಿಲ್ಲ ಅಂದ್ರೆ ಹೊಟ್ಟಿನ ತುಂಬಲ್ಲ. ಸ್ಪೀಕರ್ ಸೌಂಡ್ ಮಾಡಿಲ್ಲ ನನ್ ಮೈಂಡ್ ರಿಲ್ಯಾಕ್ಸ್ ಆಗಂಗಿಲ್ಲ. ನಮ್ಮಪ್ಪ ಕೊಟ್ಟಿರೋ ವರದಕ್ಷಿಣೆಲ್ ಬದುಕಂತಿ ನೆನ್ಪಿರ್ಲಿ. ವರದಕ್ಷಿಣೆ? ಗುಜರಿ ಒಳಗ್ ತಂದಿರೋ ಸೆಕೆಂಡ್ ಹ್ಯಾಂಡ್ ಐಟಮ್ಗಳನ್ನ ವರದಕ್ಷಿಣೆ ಅಂತಾರ? ಬಾಯ್, ನಿಮ್ಮಪ್ಪ ಮನೆಗೆ ಇಟ್ಕೊಳ್ಳೋ ಅಫಿಷಿಯಲ್ ಫ್ರಿಡ್ಜ್ ಕೊಡು ಅಂದ್ರೆ ಬಾರ್ ಕೌಂಟರ್ ಮುಂದೆ ಕಮರ್ಷಿಯಲ್ ಫ್ರಿಡ್ಜ್ ಕೊಟ್ಟನ. ನೀನ್ 12 ರೂಪಾಯಿ ಹಾಲು ಸಕ ಇಡೀ ದಿನ ಫ್ರಿಡ್ಜ್ ಆನ್ ಇಡ್ತಿ. ಅಲ್ಲಿ ಕರೆಂಟ್ ಮೀಟರ್ ಕಾರ್ಗಿಂತ ಸ್ಪೀಡ್ ಆಗಿ ಓಡ್ತಿರ್ತೈತಿ. ವಾಟರ್ ಹೊಡಿಯೋ ರೊಕ್ಕ ನೋಡಿ ಕರೆಂಟ್ ಬಿಲ್ ಕಟ್ಟಾಕತ್ತೀನಿ. ನೀನ್ ಹಿಂಗ ಮಾಡ್ಕೊಂತ ಹೋದಿ ಅಂತಂದ್ರ ಕುಕ್ಕರ್ ಮಾರಿ ಕರೆಂಟ್ ಬಿಲ್ ಕಟ್ಬೇಕಾಗಿತ್ತ. ಹುಷಾರು. ಐ ಮಾಮ, ಆರಾಮದಿರ್ಯಾ? ಏಯ್, ನೀನ್ ಹುಡ್ಸಿರಿ ನಿಮ್ಮ ಅಪ್ಪ ನನ್ ಬಾಲ್ಯ ಜಲ್ದಿ ಬರ್ರಿ ಮಾಮ, ಒಳಗ ಕುಂದ್ರಿ. ಅಪ್ಪ ಯಾವಾಗ ಬಂದ್ರಿ? ನಿನ್ನೆ ಬಂದ್ರು. ಕಣ್ಣಿ ಕಣಕತ್ತಿಲ್ಲ, ಬಂದ್ ಕುಂತಿದ್ದ. ಮತ್ತೇನ್ ಯಾವಾಗ ಬಂದ್ರ ಅಂತ ಕೇಳುದು? ಹೋಗ ಚಾ ಮಾಡ್ಕೊಂಬಾಗ. ಅತ್ತಿ ಅದು ಮನ್ಯಾಗ ಆರಾಮದಾರಿಲ್ಲ? ಇಲ್ಲಣ್ಣಮ್ಮ, ನಿನ್ನ ಮಗಳ ಇಲ್ಲೇ ಇದ್ಕೊಂಡ ಫೋನ್ ಹಚ್ಚಾಳ. ತಡಿ ಏನಂತ ಕೇಳ್ತೀನಿ. ಹಲೋ, ಸ್ವಲ್ಪ ಒಳಗ್ ಬಾ. ಎಂತ ಕಾಲ್ ಬಂತಪ್ಪ. ತಡಿ, ಇಲ್ಲೇ ಇದ್ಕೊಂಡು ಫೋನ್ ಹಚ್ಚಕತ್ತಾಳ. ಏನಂತ ಕೇಳ್ಕೊಂಡ್ ಬರ್ತೀನಿ. ಏನ? ಸ್ವಲ್ಪ ಒಳಗ್ ಬಾ. ಏನ ಮಗನ, ನಮ್ಮಪ್ಪ ಬಂದ ನನ್ ಜಾಸ್ತಿ ಹಾರಾಡ್ಬೇಡ. ಅವ್ರು ಹೋದ್ಮೇಲೆ ನಿನ್ ಜೊತೆ ನಾನು ಒಬ್ಳ ಇರ್ತೇನೆ. ಸಂಡಾಸ್ ಹೋದಾಗ ಟಾಯ್ಲೆಟ್ ರೂಮ್ 4 ದಿನ ಲಾಕ್ ಮಾಡ್ಬಿಡ್ತೇನೆ. ಚಿಲ್ಕ ತೆಗ್ಯಾಕು ಯಾರಿರಲ್ಲ. ಅಲ್ಲೇ ಊಟ, ಅಲ್ಲೇ ನಾಷ್ಟ. ಅರ್ಥ ಆಯ್ತಿಲ್ಲ? ಓಯ್, ಎಲ್ಲುಂಟಿ? ಮುಚ್ಕೊಂಡ್ ಚಾ ಮಾಡ್ಬಾ. ಹಳೆಯಂದ್ರ ಮಗಳಿಗೆ ಹೇಳಿದ್ರಿ ಚಾ ತರಾಕ, ನೀವು ತಂದ್ರಲ್ಲ? ಇಲ್ಲಪ್ಪ, ಬೆಳಗ್ಗೆಯಿಂದ ಎಲ್ಲಾ ಕೆಲಸ ನಾನೇ ಮಾಡಿ ಸುಸ್ತಾಗಿರ್ತೇನಲ್ಲ, ಅವಾಗ ಇವ್ರ ನಂಗೆ ಡೈಲಿ ಚಾ ಮಾಡ್ಕೊಡ್ತಾರೆ. ಹೌದ್ ಮಾವ,
ಮುಂಜಾನೆ 5:00 ಎದ್ದು ಕಸ ಗುಡಿಸಿ ನೆಲ ಒರೆಸಿ ಬಾಂಡೆ ತಿಕ್ಕಿ ಬಟ್ಟೆ ಒಗದು ಅವನ್ ಒಣಕ್ ಹಾಕಿ ಬಂದು ಸುಸ್ತಾಗಿ ಕುಂತಿರ್ತಾಳ. ಅವಾಗ ಹಿಂಗ ಹೋಗಿ ಚಾ ಕೊಟ್ಬಿಡ್ತೀನಿ. ಅಳಿಯಂದ್ರ ಪುಣ್ಯ ಮಾಡಿರಿ ನನ್ನ ಮಗಳನ್ನ ಪಡೆಯಾಕ. ಬಹಳ ಪುಣ್ಯ ಮಾಡಿದ್ ಮಾವ ಇಂತ ಹೆಂಡ್ತಿನ್ ಪಡ್ಯಾಕ. ಅಳಿಯಂದ್ರ ತಗೋರಿ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಮಾವ ಆಪಲ್ಲು ಸೇಬು ಸೇಬು. ಮಾಮ ಐ ಲವ್ ಯು ಮಾಮ್. ಸೇಬು ಸೇಬು. ಬಾಲಿ ರೂಮಿಗೆ. ಡೋರಾಕ. ನಿಂಗೆ ಎಷ್ಟು ಸಲ ವಾರ್ ಮಾಡೇನ್ ನಾನು ಮನ್ಯಾಗ ಕುಂತ್ ಕುಡಿಬೇಡ ಅಂತ ಹೇಳಿ. ನೀ ಹಿಂಗ ಮಾಡ್ಕೊಂತ ಹೋಗ, ಪೇರೆಂಟ್ಸ್ ಮೀಟಿಂಗ್ ಹಾಕ್ಬೇಕಾಗತ್ತ. ನಿನ್ ಸಂಬಂಧ ನಂಗೆ ಸಾಕಾಗೈತಿ. ಇದ ಲಾಸ್ಟ್ ವಾರಿಂಗ್ ನನಗೆ ಹೇಳೋತಿದ್ದ, ಅರ್ಥ ಆತಿಲ್ಲ? ತಗೋ ನಿನ್ ದೋಸ್ತ ಚನ್. ನಂಗೆ ಗೊತ್ತಾಯ್ತು, ಹೋಗಕ್ ಬ್ಯಾಸರಾಗೆ ಹಂಗವ್ ಮಾಡ್ದೆ. ಅಣ್ಣ ನನ್ನ ಮದ್ವಿ ಕಾರ್ಡ್ ತಪ್ಪಸ್ಲಾರ ಬರಪ್ಪ. ಅಲ್ಲ ನಿಂಗೆ ಯಾಕೆ ಬೇಕಾ ಮದ್ವಿ? ಯಾಕಂದ್ರ ಸಂಸಾರ ಮಾಡಪ್ಪ. ಸಂಸಾರ ಮಾಡ್ಬೇಕಂತ ರೂಲ್ಸ್ ಏನ್ರ ಐತೆ ಅಲ್ಲೇ? ಈಗ ಮದ್ವೆ ಆಗ್ಬೇಕಂದ್ರೆ 7 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾ? ಆ ಖರ್ಚು ಮಾಡ್ಬೇಕಪ್ಪ ಅಂತ ಬ್ಯಾಂಕ್ನಾಗ 7 ಲಕ್ಷ ರೂಪಾಯಿ ಲೋನ್ ತಗೊಳ್ಳಬೇಕಾ? ಆ 7 ಲಕ್ಷ ರೂಪಾಯಿ ಸಾಲ ತೀರಿಸ್ಬೇಕಂದ್ರೆ ಜೀವನ ಪೂರ್ತಿ ಅರ್ಧ ಆಯಸ್ ದುಡಿಯಬೇಕಾ? ಮದುವೆ ಆದ್ಮೇಲೆ ನೀ ಎಲ್ಲಿಗೆ ಹೋಗ್ಬೇಕಂತ ನಿನ್ ಹೆಂಡತಿ ಹೇಳಿ ಹೋಗಬೇಕಾ? ನೀ ಹೇಳು ಹೋಗಿ ಅಂದ್ರು ನೀ ಕುಡಿದು ಬಂದಿ ಅಂತಂದ್ರೆ ನೀನ್ ಹೆಂಡತಿ ನಿನ್ ಜೊತೆ ಜಗಳ ಆಡಬೇಕಾ? ನಾಳೆ ನಿನ್ ಹೆಂಡತಿ ಪ್ರೆಗ್ನೆಂಟ್ ಆದ್ಲಪ್ಪ ಅಂತ ಹಾಸ್ಪಿಟಲ್ ಖರ್ಚು ನೀನೇ ನೋಡ್ಕೋಬೇಕಾ? ಮಕ್ಕಳು ದೊಡ್ಡ ಆಗುತ್ತಾನ ಅವ್ರು ಸ್ಕೂಲ್ ಫೀಸ್ ಕಟ್ಟಬೇಕಾ? ಮಗಳು ಹುಟ್ಟಿರ್ಲಪ್ಪ ಅಂತ ಮತ್ತೆ ಸಾಲ ಮಾಡಿ ಮದುವೆ ಮಾಡಿ ಕೊಡಬೇಕಾ? ಅಕಸ್ಮಾತ್ ಮಗ ಹುಟ್ಟಿದ ಅಂದ್ರೆ ಎಲ್ಲಿ ಚಟ್ಟದಿಂದ ಬಿದ್ದು ಹುಡುಗಿಯರಿಂದ ಬಿದ್ದು ಹಾಳಕನ ಅಂತಂದು ವಿಚಾರ ಮಾಡಬೇಕಾ? ಮಗ ಚಲೋ ನೋಡ್ಕೊಂಡ ಅಂದ್ರ ನಿನ್ ಬದುಕು ಆನಂದ ಸಾಗರದಂತೆ. ಇಲ್ಲ ಅಂದ್ರೆ ನೀನು ನಿನ್ನ ಹೆಂಡ್ರು ವೃದ್ಧಾಶ್ರಮ ಸೇರಿದಂತೆ. ಇವೆಲ್ಲ ನಿಂಗ್ ಬೇಕಾ? ಅಣ್ಣ ನಾ ಏನ್ ಮಾಡ್ಲಿ ಅವನ ಈಗ ಮದುವೆ ಕ್ಯಾನ್ಸಲ್.